ಅಲ್ಲ ಮದರ್ ಪ್ರಾಮಿಸ್ ಸಿನಿಮಾ ನೋಡೋದಂತ ನಾವು ಹೋದ್ರೆ ಡಾಯ್ ಸರ್ ಬಂದ್ಬಿಡೋದಾ? ಅವ್ರನ್ನ ನೋಡಿ ಖುಷಿ ಆಯ್ತು. ಆದ್ರೆ ಅವ್ರು ಬರ್ತಾರಂತ ಗೊತ್ತಿದ್ದೇ ಸಿನಿಮಾ ನೋಡಕ್ ಹೋಗಿದ್ದು. ಅದು ಬೇರೆ ವಿಷಯ ಬಿಡಿ. ಬನ್ನಿ ಸಿನಿಮಾ ಹೇಗಿದೆ ಮಾತಾಡೋಣ. ಬಹಳಷ್ಟು ಹೊಸ ಕಲಾವಿದರನ್ನ ಇಟ್ಕೊಂಡು ಮಾಡಿದಂಥ ಪ್ರಯತ್ನ ಪೂರ್ಣಚಂದ್ರ ಇಷ್ಟು ವರ್ಷ ಆಕ್ಟರ್ ಆಗಿ ಕೆಲಸ ಮಾಡಿ ಇವಾಗ ಎಲ್ಲ ಕಲಾವಿದರು ಅಷ್ಟೇ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಖುಷಿನ ಹಂಚ್ಕೊಳ್ಳಿ ಇನ್ನೊಂದಿಷ್ಟು ಜನಕ್ಕೆ. ಸೊ ದಟ್ ಈ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಯಾರಿಗೆ ನಗು ಬಂದಿಲ್ಲ, ಯಾರು ನಕ್ಕಿಲ್ಲ ಅಂತ ಮದರ್ ಪ್ರಾಮಿಸ್ ಈ ಒಂದು ಸಿನಿಮಾದ ಕಂಟೆಂಟ್ ನೋಡಿ ನಿಜವಾಗ್ಲೂ ನಾನು ನನ್ನ ಜೊತೆ ಇದ್ದಂತ ಪ್ರತಿ ಒಬ್ರು ಕೂಡ ಬಿದ್ದು ಬಿದ್ದು ನಗಾಡಿದ್ರು. ಆ ಲೆವೆಲ್ಗೆ ಕಂಟೆಂಟ್ ತುಂಬಿಕೊಂಡಿರುವಂತ ಈ ಒಂದು ಸಿನಿಮಾ ಒಂದು ಚೂರು ನೆಗೆಟಿವ್ ಹೊಡಿತು ಅಂತ ಹೇಳಿದ್ರೆ ನಂಬ್ತೀರಾ? ಮದರ್ ಪ್ರಾಮಿಸ್ ಇವರು ಚಾಲೆಂಜ್ ಕೂಡ ಮಾಡಿದ್ರು, ಈ ಸಿನಿಮಾ ನೋಡಿ ಯಾರು ನಗಲ್ಲ ಅವರಿಗೆ ಕಲ್ಲು ಹೃದಯದ ಅವಾರ್ಡ್ ಕೂಡ ಕೊಡ್ತೀವಿ ಅಂತ. ಆದ್ರೆ ಒಂದು ಸಣ್ಣ ಮಿಸ್ಟೇಕ್ ಈ ಒಂದು ಸಿನಿಮಾನ ಈ ಲೆವೆಲ್ಗೆ ತಗೊಂಡ್ ಹೋಗ್ಲಿಲ್ಲ ಅನ್ನೋದೇ ಈ ಒಂದು ವಿಡಿಯೋ ಕಂಟೆಂಟ್ ಕಾನ್ಸೆಪ್ಟ್ ಪ್ರತಿಯೊಂದು ಕೂಡ. ಬನ್ನಿ ಸಿನಿಮಾ ಹೇಗಾಯ್ತು, ಸಿನಿಮಾದ ಕಂಟೆಂಟ್ ಹೇಗಿದೆ, ಸಿನಿಮಾ ನಿಜವಾಗ್ಲೂ ನಗೋ ತರ ಇದೆಯಾ ಅಥವಾ ನಗೋ ತರ ಆಕ್ಟ್ ಮಾಡ್ಬೇಕಾ, ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ನಮಸ್ತೆ, ನಾನು ನಿಮ್ಮ ಕಿರಣ್ ರಾಥೋಡ್. ವೆಲ್ಕಮ್ ಟು ಕಿರುವಡ್ಡ. ಗುರು, ಸಿನಿಮಾದಲ್ಲಿ ಪ್ರತಿ ಒಂದು ಲೈನ್ಸ್ ಕೂಡ ನಿಜವಾಗ್ಲೂ ಪ್ರತಿಯೊಬ್ರು ಕೂಡ ಬರ್ದಿದ್ದಾರೆ ಅನ್ನೋ ತರ ಫೀಲ್ ಆಗುತ್ತೆ. ಅರ್ಥ ಆಗ್ಲಿಲ್ಲ ಅಲ್ವಾ? ಸಿನಿಮಾದ ಲೈನ್ಗಳು, ಸಿನಿಮಾದ ಹೆಸರುಗಳು ಪ್ರತಿ ಒಬ್ಬ ಹುಡುಗನ್ನ ಫೀಲ್ ನ ಟಚ್ ಮಾಡೇ ಮಾಡುತ್ತೆ. ಅಂದ್ರೆ ಪ್ರತಿಯೊಬ್ಬ ಹುಡುಗ ಬರ್ದಿರೋ ಲೈನ್ಸ್ ತರ ಇದೆ. ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿರ್ಬೋದು, ಒಬ್ಬ ಡೆಲಿವರಿ ಬಾಯ್ ಆಗಿರ್ಬೋದು, ಒಬ್ಬ ಹೀರೋ ಆಗಿರ್ಬೋದು, ಒಬ್ಬ ಬೈಕ್ ರೇಸರ್ ಆಗಿರ್ಬೋದು, ಒಬ್ಬ ವಿಲನ್ ಆಗಿರ್ಬೋದು, ಒಬ್ಬ ಅಡಿಗೆ ಮಾಡುವವನಾಗಿರ್ಬೋದು, ಅಥವಾ ಒಬ್ಬ ಡ್ರಾಯಿಂಗ್ ಮಾಡುವವನಾಗಿರ್ಬೋದು. ಪ್ರತಿ ಒಬ್ಬನ ಫೀಲಿಂಗ್, ಪ್ರತಿ ಒಬ್ಬನ ಕಂಟೆಂಟ್, ಪ್ರತಿ ಒಬ್ಬನ ರೌಡಿಸಮ್, ಪ್ರತಿ ಒಬ್ಬನ ಫೀಲಿಂಗ್, ಪ್ರತಿ ಒಬ್ಬನ ನಗು, ಇದನ್ನೆಲ್ಲ ಸೇರಿಸ್ಕೊಂಡು ಮಾಡಿರುವಂತ ಸಿನಿಮಾನೇ ಮದರ್ ಪ್ರಾಮಿಸ್. ಇದನ್ನ ಡೈರೆಕ್ಟ್ ಮಾಡಿರೋದು ಪೂರ್ಣಚಂದ್ರ ಮೈಸೂರು ಅವರು. ಏನ್ ಆಕ್ಟ್ ಮಾಡಿದಾರೆ ಗುರು ಅವರು ಕೂಡ. ವಾವ್! ಅವರವರ ಒಂದೊಂದು ಲೈನ್ಸ್, ಅವರವರ ಒಂದೊಂದು ಮಾತಾಡೋ ರೀತಿ, ಆ ಒಂದು ಡೆಲಿವರಿ ಸೂಪರ್ ಫ್ಯಾಂಟಾಸ್ಟಿಕ್ ಗುರು. ಅದ್ರಲ್ಲೂ ಡಾಲಿ ಅವರ ಹಾರ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಫೀಲ್ ಕೊಟ್ಟಿದೆ. ಅದ್ರಲ್ಲೂ ಒಂದು ಸೀನ್ ಬರುತ್ತೆ, ಅದು ಏನೋ ಒಂದ್ಕೋಸ್ಕರ ನಡ್ಕೊಂಡು ಹೋಗ್ತಾರೆ. ಏನಕ್ಕೆ ಅಂತ ಸಿನಿಮಾ ನೋಡಿ. ಬಿಕಾಸ್ ಆಫ್ ಸಿನಿಮಾನ ಸ್ಪಾಯ್ಲ್ ಮಾಡಕ್ ನಾ ರೆಡಿ ಇಲ್ಲ. ಇದು ಕನ್ನಡದ ಸಿನಿಮಾ, ಇದನ್ನ ಇಷ್ಟ ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಏನಕ್ಕೋಸ್ಕರ ನಡ್ಕೊಂಡು ಹೋಗ್ತಾರೆ, ಪ್ರತಿ ಒಬ್ರು ನಡ್ಕೊಂಡು ಹೋಗ್ತಾರೆ. ಆ ಒಂದು ಸೀನ್ ಅಲ್ಲಿ ಬರುವಂತ ಜಯನಗರ ಫೋರ್ತ್ ಬ್ಲಾಕ್, ಆ ಸೀನ್ ನ ನಿಜವಾಗ್ಲೂ ಅವರ ಶಾರ್ಟ್ ಫಿಲ್ಮ್ ನಂಗೆ ನೆನಪು ಮಾಡ್ತು ಗುರು. ಆ ಲೆವೆಲ್ಗಿದೆ ಅಲ್ಲ, ಟ್ರೈಲರ್ ಕೂಡ ಇರ್ಬೋದು ಜಯನಗರ ಫೋರ್ಟ್ ಬ್ಲಾಕ್ ಅಂತ. ಬಟ್ ಆ ಒಂದು ಸೀನ್ ನಲ್ಲಿ ನಿಜವಾಗ್ಲೂ ಆ ಒಂದು ಶಾರ್ಟ್ ಫಿಲ್ಮ್ ನ ನನಗೆ ನೆನಪು ಮಾಡ್ತು. ಬಿಕಾಸ್ ಆಫ್ ಅಲ್ಲಿ ಒಂದು ಸಣ್ಣ ಮಗು ಕರೆಯುತ್ತೆ, ಏ ವಿಲನ್ ಅಂತ. ಆ ಡೈಲಾಗ್ ನೆನಪಿದೆ, ವಿಲನ್ ಅಲ್ಲ, ಒಂದಲ್ಲ ಒಂದ್ ದಿವಸ ನಾನು ಹೀರೋ ಆಗೇ ಆಗ್ತೀನಿ ಅಂತ. ಆ ಡೈಲಾಗ್ಗೆ ತಕ್ಕಂತೆ ಡಾಲಿ ಧನಂಜಯ ಅವರು ಆಕ್ಟ್ ಮಾಡಿದ್ದಾರೆ ಮದರ್ ಪ್ರಾಮಿಸ್ ಅಲ್ಲಿ. ನಾನು ನಿಜವಾಗ್ಲೂ ಈ ಸಿನಿಮಾವನ್ನು ನೋಡಿ ನಗದಿಲ್ವಾ, ಆ ತರ ಕಂಟೆಂಟ್ ಇದೆಯಾ ಅಂತ ವೇಟ್ ಮಾಡ್ತಾ ಇದ್ದೆ. ಆದ್ರೆ ಎಲ್ಲಿ ಕೂಡ ಒಂದು ಲೆವೆಲ್ಗೆ ಕೂಡ ನಗು ಬರಲ್ಲ ಅಂತ ಅನಿಸೋದೇ ಇಲ್ಲ. ನೆಗೆಟಿವ್ ಏನಪ್ಪಾ ಅಂತ ಹೇಳಿದ್ರೆ, ಈ ಸಿನಿಮಾನ ನಾನು ನಗೋದೇ ಇಲ್ಲ ಅಂತ ಅನ್ಕೊಂಡು ಹೋಗ್ಬೇಡಿ ಗುರು. ನಿಜವಾಗ್ಲೂ ಬಿದ್ದು ಬಿದ್ದು ನಗಾಡ್ತೀರ. ಅದ್ರಲ್ಲೂ ಆ ಒಂದು ಹೆಸರುಗಳು ಜುಲೇಬಿ, ಗುಲ್ಕನ್, ಮ್ಯಾಗಿ, 7up, ರ್ಯಾಂಡಿ, ವಾವ್! ಏನೇನ್ ಹೆಸರು ಗುರು. ದೊನ್ನೆ ಬಿರಿಯಾನಿ, ರೋಸಿ, ಇದೆಲ್ಲ ಒಂದು ಹೆಸರು. ಆ ಸಿನಿಮಾದಲ್ಲಿ ಬರುವಂತ ಹೆಸರುಗಳು, ಪ್ರತಿ ಒಬ್ಬನ ಹೆಸರು ಡಿಫ್ರೆಂಟ್ ಆಗಿದೆ. ಅವನ ಹೆಸರುಗಳೇ ಮರ್ತೋಗೋ ಲೆವೆಲ್ಗೆ ಫ್ರೆಂಡ್ಶಿಪ್ ಮಾಡಿರ್ಬೇಕು ಅನ್ನೋದು ಮದರ್ ಪ್ರಾಮಿಸ್ ಸಿನಿಮಾದ ಒಂದು ಕಂಟೆಂಟ್ ಕೂಡ ಆಗಿರ್ಬೋದು. ಆದ್ರೆ ಈ ಕಂಟೆಂಟ್ ಅಲ್ಲಿ ಸ್ವಲ್ಪ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸಿನಿಮಾ ಹೀಗಿದ್ದು ಹೀಗೆ ಟರ್ನ್ ಆಗಿ ಹೋಗ್ತದೆ. ಜಸ್ಟ್ ಇಷ್ಟಕ್ಕೆ ಆ ಇಷ್ಟನ್ನೇ ಸಿನಿಮಾ ನೋಡಿ ತಿಳ್ಕೊಬೇಕು ನೀವು. ಆ ಇಷ್ಟು ಏನು ಅಂತ ಇಷ್ಟೇ ಇಟ್ಕೊಂಡು ಇಷ್ಟೊಂದು ಸಿನಿಮಾ ಮಾಡಿದ್ದಾರೆ. ಆ ಇಷ್ಟನ್ನ ಮಾಡಿದಾಗ ಇಷ್ಟ ಆಗಲ್ಲ ಗುರು. ತಲೆ ದೆಂಗ್ಬೇಡ, ಮೊದಲೇ ತಲೆ ದೆಂಗೋಗಿದೆ ಅಂತ ನೀವು ಹೇಳ್ಬೋದು. ಆದ್ರೆ ಇಷ್ಟನ್ನ ನೋಡ್ಬೇಕು ಅಂತ ಹೇಳಿದ್ರೆ ನೀವು ಸಿನಿಮಾ ನೋಡ್ಲೇಬೇಕು. ಸಿನಿಮಾ ನೋಡ್ದೋದ್ರೆ ಯಾಕೆ ಸ್ಪಾಯ್ಲ್ ಮಾಡ್ಬೇಕು ನಾವುಗಳೆಲ್ಲ. ಸಿನಿಮಾದ ಕ್ಲೈಮ್ಯಾಕ್ಸ್ ವಿಷಯಕ್ಕೆ ಮಾತಾಡೋಣ. ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಯಾವ ಲೆವೆಲ್ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್. ಒಂದು ಶಾಲೆಗೆ ಹೋಗಿ ಬಂದಾಗೆ ಆಯ್ತು, ಆ ಲೆವೆಲ್ಗೆ ಕ್ಲೈಮ್ಯಾಕ್ಸ್ ಇದೆ ಗುರು. ಅದರಲ್ಲೂ ಈ ಸಿನಿಮಾದಲ್ಲಿ ನನಗೆ ಒಬ್ಬರು ಆತ್ಮೀಯರಿರುವಂತ ಆಕ್ಟ್ ಕೂಡ ಮಾಡಿದ್ದಾರೆ, ಹರ್ಷಿತ್ ಸೋಮೇಶ್ವರ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅವರ ಆಕ್ಟಿಂಗ್ ನೋಡಿ. ಅದರಲ್ಲೂ ಅವರು ಕೋಸ್ಟಲ್ ವುಡ್ ಅಲ್ಲಿ ಒಬ್ರು ಡೈರೆಕ್ಟರ್ ಕೂಡ.
ನಿಜವಾಗ್ಲು ಅನಾರ್ಕಲಿ ಅನ್ನೋ ಸಿನಿಮಾ ಕೂಡ ಮಾಡಿದ್ದಾರೆ. ಅವರು ಈ ಸಿನಿಮಾದಲ್ಲೇ ಆಕ್ಟ್ ಕೂಡ ಮಾಡಿದ್ದಾರೆ. ಅವರು ಆಕ್ಟ್ ಮಾಡಿದಾರೆ ಅಂತೇಳಿ ನಾನು ಬಿಲ್ಡಪ್ ಕೊಡ್ತಾ ಇಲ್ಲ. ಸಿನಿಮಾ ನಿಜವಾಗ್ಲೂ ಸಖತ್ತಾಗಿದೆ ಗುರು. ನೋಡಿ, ಪ್ರತಿ ಒಬ್ರು ಕೂಡ ಈ ಸಿನಿಮಾ ನೋಡಿ. ಸಖತ್ತಾಗಿದೆ. ನಮ್ಮ ಕನ್ನಡ ಸಿನಿಮಾ, ಕನ್ನಡದವ್ರನ್ನ ಬೆಳೆಸಿ, ಬಡವ್ರ ಮಕ್ಕಳು ಬೆಳಿಬೇಕನಯ್ಯ. ಕ್ಲೈಮ್ಯಾಕ್ಸ್ ಬಗ್ಗೆ ಮತ್ತೆ ಮಾತಾಡೋಣ. ಸಿನಿಮಾದ ಕ್ಲೈಮ್ಯಾಕ್ಸ್ ಒಂದು ಲೆವೆಲ್ಗೆ, ಇಡೀ ಸಿನಿಮಾದಲ್ಲಿ ಎಷ್ಟು ನಗ್ತಿರ್ತೀವೋ ಅದು ಡಬಲ್ ಕ್ಲೈಮ್ಯಾಕ್ಸ್ ನಗ್ತೀವಿ. ಪ್ರತಿ ಒಬ್ರು ಕೂಡ ನಗಿಸ್ತಾರೆ ಆ ಸಿನಿಮಾದಲ್ಲಿ. ಸೂಪರ್. ಅದರಲ್ಲೂ ಡಾಲಿ ಅವರ ಒಂದು ಆಕ್ಟಿಂಗ್ ಇದೆ, ಹಾಗೆ ಪೂರ್ಣ ಅವರ ಒಂದು ಆಕ್ಟಿಂಗ್ ಇದೆ, ಮತ್ತೆ ದೊನ್ನೆ ಬಿರಿಯಾನಿ ಅವರ ಒಂದು ಆಕ್ಟಿಂಗ್ ಇದೆ. ಪ್ರತಿ ಒಬ್ಬರ ಆಕ್ಟಿಂಗ್ ಕೂಡ ಎಲ್ಲೂ ಸೀರಿಯಸ್ ಅಂತ ಅನ್ಸೋದೇ ಇಲ್ಲ. ಸಕ್ಕತ್ತಾಗಿದೆ ಗುರು ಸಿನಿಮಾ. ಪ್ರತಿಯೊಬ್ರು ನೋಡಿ, ಚೆನ್ನಾಗಿದೆ ಸಿನಿಮಾ. ಇದು ಮದರ್ ಪ್ರಾಮಿಸ್. ಸೂಪರ್. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಕಿರುವಡ್ಡವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈನಿಂಗ್ ಆಫ್ ಕಿರಣ್ ರಾಥೋಡ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.